ಇದು ದಕ್ಷಿಣ ಭಾರತದ ಪರಮ ಪವಿತ್ರ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತು. ಲಕ್ಷಾಂತರ ಜನ ಸೇರಿದ್ರು. ಏನ್ ವಿಶೇಷ ಅಂತೀರಾ? ಈ ಸ್ಟೋರಿ ನೋಡಿ. ಸಾಗರೋಪಾದಿಯಲ್ಲಿ ಸೇರಿರುವ ಲಕ್ಷಾಂತರ ಜನ, ಬಣ್ಣ ಬಣ್ಣದ ಹೂಗಳಿಂದ ಕಂಗೊಳಿಸ್ತಾ ಇರೋ ರಥ, ಬ್ರಹ್ಮ ರಥದಲ್ಲಿ ರಾರಾಜಿಸುತ್ತಿರುವ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಿಯ ಚಂಪಾಷಷ್ಠಿಯ ಸಂಭ್ರಮ ಸಡಗರ. ಚಂಪಾಷಷ್ಠಿಯ ಅದ್ದೂರಿ ಮಹೋತ್ಸವ. ಸುಬ್ರಹ್ಮಣ್ಯನ ದರ್ಶನಕ್ಕೆ ಭಕ್ತ ಸಾಗರ. ಬ್ರಹ್ಮ ರಥದಲ್ಲೇ ಕಂಗೊಳಿಸಿದ ಉತ್ಸವ ಮೂರ್ತಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ 5 ದಿನಗಳ ಕಾಲ ಷಷ್ಠಿ ಮಹೋತ್ಸವ ನಡೆಯಿತು. ಷಷ್ಠಿ ಮಹೋತ್ಸವದ ಕೊನೆಯ ದಿನವಾದ ನಿನ್ನೆ ಚಂಪಾಷಷ್ಠಿ ಮಹೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯಿತು. ಬೆಳಗ್ಗೆ 6:57 ವೃಶ್ಚಿಕ ಲಗ್ನದ ಮುಹೂರ್ತದಲ್ಲಿ ಬ್ರಹ್ಮ ರಥೋತ್ಸವ ನೆರವೇರಿತು. ಸಣ್ಣ ರಥದಲ್ಲಿ ಉಮಮಹೇಶ್ವರ ಹಾಗೂ ಬ್ರಹ್ಮ ರಥದಲ್ಲಿ ಸುಬ್ರಹ್ಮಣ್ಯ ದೇವರ ಉತ್ಸವ ಮೂರ್ತಿಯನ್ನ ಇರಿಸಿ ರಥ ಬೀದಿಯಲ್ಲಿ ಮೆರವಣಿಗೆಯನ್ನ ನಡೆಸಲಾಯಿತು. ಬ್ರಹ್ಮರಥವನ್ನ ಬಿದಿರಿನಿಂದ ಎಳೆಯುವುದು ಇಲ್ಲಿನ ವಿಶೇಷ. ಸಂಪ್ರದಾಯದಂತೆ ಸ್ಥಳೀಯರಾದ ಮಲೆಕುಡಿಯ ಸಮುದಾಯದವರು ರಥವನ್ನ ಕಟ್ಟಿದ್ರು. ಲಕ್ಷಾಂತರ ಮಂದಿ ಭಕ್ತರು ಕುಕ್ಕೆಗೆ ಆಗಮಿಸಿ ಬ್ರಹ್ಮರಥದ ವೈಭವವನ್ನ ಕಣ್ತುಂಬಿಕೊಂಡ್ರು. ಕುಕ್ಕೆಯ ರಥ ಬೀದಿಯಲ್ಲಿ ರಥ ಸಾಗ್ತಾ ಇದ್ದಂತೆ ಭಕ್ತರು ಕಾಣಿಕೆ ಎಸೆದು ಸುಬ್ರಹ್ಮಣ್ಯ ದೇವರ ನಾಮವನ್ನ ಸ್ಮರಣೆ ಮಾಡಿದ್ರು. ಒಟ್ಟಾರೆ ವರ್ಷಕ್ಕೊಮ್ಮೆ ನಡೆಯುವ ಕುಕ್ಕೆ ಸುಬ್ರಹ್ಮಣ್ಯನ ರಥೋತ್ಸವ ತುಂಬಾ ವಿಜೃಂಭಣೆಯಿಂದ ನೆರವೇರಿದ್ದು ಮಾತ್ರ ಸತ್ಯ. ಸುಬ್ರಹ್ಮಣ್ಯನ ದರ್ಶನ ಪಡೆದ ಲಕ್ಷಾಂತರ ಭಕ್ತರು ಪುನೀತರಾದ್ರು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಧಗಧಗಿಸುತ್ತಿದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಫೈಟ್ ಬಹಿರಂಗವಾಗಿ ನಡೀತಾ ಇದೆ. ಇದಕ್ಕೆಲ್ಲ ಬ್ರೇಕ್ ಹಾಕುವಂತೆ ರೇಣುಕಾಚಾರ್ಯ ತಂಡ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ಮಧ್ಯೆ ಪ್ರವೇಶ ಮಾಡಿರುವ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದೆ. ಈ ಕುರಿತೊಂದು ವರದಿ ಇಲ್ಲಿದೆ. ಶಿಸ್ತಿನ ಪಕ್ಷವೆಂದೇ ಹೆಸರಾಗಿರೋ ಬಿಜೆಪಿಯಲ್ಲಿ ಅಸಮಾಧಾನ ಬದಿಲೆದಿದೆ. ವಿಜಯೇಂದ್ರ ವಿರುದ್ಧ ಸಮರ ಸಾರಿರೋ ಯತ್ನಾಳ್ ತಂಡ ಬಹಿರಂಗವಾಗಿಯೇ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಇದರಿಂದ ಪಕ್ಷಕ್ಕೂ ತೊಂದರೆಯಾಗುತ್ತಿದೆ ಅಂತ ರೇಣುಕಾಚಾರ್ಯ ತಂಡ ವರಿಷ್ಠರಿಗೆ ಮಾಹಿತಿ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ಮಾಹಿತಿ ನೀಡಿದ್ದಾರೆ. ರೆಬೆಲ್ಸ್ ಆಕ್ರೋಶಕ್ಕೆ ಮದ್ದು ಅರಿಯಲು ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಬಹಿರಂಗ ಹೇಳಿಕೆ ನೀಡದಂತೆ ಸೂಚಿಸಲು ಮನವಿ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್. ರೆಬೆಲ್ಸ್ ಟೀಮ್ನಿಂದ ರಾಜ್ಯ ಬಿಜೆಪಿಗೆ ತೊಂದರೆಯಾಗ್ತಿದೆ. ರೆಬೆಲ್ಸ್ ಹೇಳಿಕೆಗಳಿಂದ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಆಗ್ತಿದೆ. ಇದರಿಂದ ಪಕ್ಷ ಸಂಘಟನೆ ಮೇಲೂ ಪರಿಣಾಮ ಬೀಳಲಿದೆ ಅಂತ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಭೇಟಿ ಮಾಡಿದ ರೇಣುಕಾಚಾರ್ಯ ತಂಡ ಮನವಿ ಮಾಡಿದೆ. ಸಭೆ ಬಳಿಕ ರಿಯಾಕ್ಟ್ ಮಾಡಿದ ಮೋಹನ್ ದಾಸ್ ಯತ್ನಾಳ್ಗೆ ನೋಟಿಸ್ ನೀಡಲಾಗಿದೆ. ಅವರು ಉತ್ತರಿಸಿದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. सांसदों की बैठक की है, कोर कमेटी की बैठक की है, चुनाव में लगे हुए लोगों की बैठक की है और जो मुझे समझ में आता है वो मेरे दिल और दिमाग में है, जो मैं आपके सामने तो बोल नहीं सकता हूँ। आपके सामने तो मैं यही कहूँगा कि उनको नोटिस दी गई है। नोटिस का जो वो जवाब देंगे हम उसके आधार पर तय करेंगे कि क्या कार्रवाई करनी है, नहीं करनी है। हम कार्रवाई करने की बात नहीं, न करने की भी बात कर रहे हैं।
ये तो सब निर्भर करेगा उसके ऊपर। ಇತ್ತ ಸಿಎಂ ಆಗೋ ಆಸೆಯನ್ನ ಮತ್ತೆ ಹೊರಹಾಕಿದ ಯತ್ನಾಳ್, ದೇವರು ಆದೇಶ ಕೊಟ್ರೆ ನಾನು ಸಿಎಂ ಆಗ್ತೀನಿ, ಸಿಎಂ ಮಾಡ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ, ಪ್ರಾಣ ಬಿಡ್ತೀನಿ ಅನ್ನಲ್ಲ ಎಂದಿದ್ದಾರೆ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ ಯಾಕೆ ಆಗಬಾರ್ದು ರೀ? ಇಲ್ಲ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಹೇಳ್ರಿ? ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನ್ನಿಸ್ತು, ದೇವ್ರಿಗೂ ಆದೇಶ ಕೊಟ್ಟಂದ್ರೆ ನಾನೇ ಆಗ್ತೀನಿ. ಮಾಡಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ, ನಾನು ಪ್ರಾಣ ಕೊಡ್ತೀನಿ, ಏನು ಸುಡ್ಗಾಡಿಲ್ಲ ನೋಡ್ರಿ. ನಾನು ಸೈಲೆಂಟ್ ಇದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಅಷ್ಟು ಅನ್ಯಾಯ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಅದು ಮುಂದೆ ಏನಾಗ್ತದೆ ನನಗೇನ ಭವಿಷ್ಯ. ಬಿಜೆಪಿಯಲ್ಲಿನ ಅಸಮಾಧಾನ, ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು, ಇವಾಗ್ಲಾದ್ರೂ ಈ ಹೇಳಿಕೆಗಳಿಗೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ದಕ್ಷಿಣ ಭಾರತದ ಪರಮ ಪವಿತ್ರ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತು. ಲಕ್ಷಾಂತರ ಜನ ಸೇರಿದ್ರು. ಏನ್ ವಿಶೇಷ ಅಂತೀರಾ? ಈ ಸ್ಟೋರಿ ನೋಡಿ. ಸಾಗರೋಪಾದಿಯಲ್ಲಿ ಸೇರಿರುವ ಲಕ್ಷಾಂತರ ಜನ, ಬಣ್ಣ ಬಣ್ಣದ ಹೂಗಳಿಂದ ಕಂಗೊಳಿಸ್ತಾ ಇರೋ ರಥ, ಬ್ರಹ್ಮ ರಥದಲ್ಲಿ ರಾರಾಜಿಸುತ್ತಿರುವ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಿಯ ಚಂಪಾಷಷ್ಠಿಯ ಸಂಭ್ರಮ ಸಡಗರ. ಚಂಪಾಷಷ್ಠಿಯ ಅದ್ದೂರಿ ಮಹೋತ್ಸವ, ಸುಬ್ರಹ್ಮಣ್ಯನ ದರ್ಶನಕ್ಕೆ ಭಕ್ತ ಸಾಗರ, ಬ್ರಹ್ಮ ರಥದಲ್ಲೇ ಕಂಗೊಳಿಸಿದ ಉತ್ಸವ ಮೂರ್ತಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ 5 ದಿನಗಳ ಕಾಲ ಷಷ್ಠಿ ಮಹೋತ್ಸವ ನಡೆಯಿತು. ಷಷ್ಠಿ ಮಹೋತ್ಸವದ ಕೊನೆಯ ದಿನವಾದ ನಿನ್ನೆ ಚಂಪಾಷಷ್ಠಿ ಮಹೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯಿತು. ಬೆಳಗ್ಗೆ 6:57 ವೃಶ್ಚಿಕ ಲಗ್ನದ ಮುಹೂರ್ತದಲ್ಲಿ ಬ್ರಹ್ಮ ರಥೋತ್ಸವ ನೆರವೇರಿತು. ಸಣ್ಣ ರಥದಲ್ಲಿ ಉಮಮಹೇಶ್ವರ ಹಾಗೂ ಬ್ರಹ್ಮ ರಥದಲ್ಲಿ ಸುಬ್ರಹ್ಮಣ್ಯ ದೇವರ ಉತ್ಸವ ಮೂರ್ತಿಯನ್ನ ಇರಿಸಿ ರಥ ಬೀದಿಯಲ್ಲಿ ಮೆರವಣಿಗೆಯನ್ನ ನಡೆಸಲಾಯಿತು. ಬ್ರಹ್ಮರಥವನ್ನ ಬಿದಿರಿನಿಂದ ಎಳೆಯುವುದು ಇಲ್ಲಿನ ವಿಶೇಷ. ಸಂಪ್ರದಾಯದಂತೆ ಸ್ಥಳೀಯರಾದ ಮಲೆಕುಡಿಯ ಸಮುದಾಯದವರು ರಥವನ್ನ ಕಟ್ಟಿದ್ರು. ಲಕ್ಷಾಂತರ ಮಂದಿ ಭಕ್ತರು ಕುಕ್ಕೆಗೆ ಆಗಮಿಸಿ ಬ್ರಹ್ಮರಥದ ವೈಭವವನ್ನ ಕಣ್ತುಂಬಿಕೊಂಡ್ರು. ಕುಕ್ಕೆಯ ರಥ ಬೀದಿಯಲ್ಲಿ ರಥ ಸಾಗ್ತಾ ಇದ್ದಂತೆ ಭಕ್ತರು ಕಾಣಿಕೆ ಎಸೆದು ಸುಬ್ರಹ್ಮಣ್ಯ ದೇವರ ನಾಮವನ್ನ ಸ್ಮರಣೆ ಮಾಡಿದ್ರು. ಒಟ್ಟಾರೆ ವರ್ಷಕ್ಕೊಮ್ಮೆ ನಡೆಯುವ ಕುಕ್ಕೆ ಸುಬ್ರಹ್ಮಣ್ಯನ ರಥೋತ್ಸವ ತುಂಬಾ ವಿಜೃಂಭಣೆಯಿಂದ ನೆರವೇರಿದ್ದು ಮಾತ್ರ ಸತ್ಯ. ಸುಬ್ರಹ್ಮಣ್ಯನ ದರ್ಶನ ಪಡೆದ ಲಕ್ಷಾಂತರ ಭಕ್ತರು ಪುನೀತರಾದ್ರು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.